ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಡೇ ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ವಿ. ಮಹಿ ಚಿಕನ್ ತರ್ತೀನಿ, ಲೈಟಾಗಿ ಮಕ್ಳಿಗೆ ಏನಾದ್ರು ಲಿಕ್ವಿಡ್ ತರ ಮಾಡ್ಕೊಡು ಅಂದ್ರು. ಸೊ ಜ್ಯೂಸ್ ಮಾಡಿದ್ದೀನಿ. ಜ್ಯೂಸ್ ಕುಡ್ಕೊಂಡು ಚಿಕನ್ ಮಾಡ್ತೀವಿ. ಪೋಮೊಗ್ರನೇಟು ಹಾಗೆ ಬನಾನಾ ಹಾಕಿ ಜ್ಯೂಸ್ ಮಾಡಿದ್ದೀನಿ. ನಾನು ಜ್ಯೂಸ್ ಮಾಡ್ತಿದ್ರೆ ಸೋನು ಫ್ರಾಕ್ ಹಾಕೊಂಡು ಹೇಗೆಲ್ಲ ಒದ್ದಾಡ್ತಿದ್ದಾಳೆ ನೋಡಿ ಒಂದ್ಸಲ. ಒಳ್ಳೆ ಮಾತಲ್ಲಿ ತೆಗೆದ್ರೆ ಸರಿ. ಯಾವಾಗ್ಲೂ ನೋಡಿ ಇದೊಂದು ಫ್ರಾಕ್ ಉಲ್ಟಾ ಹಾಕೊಂಡು ಓಡಾಡ್ತಿರ್ತಾಳೆ. ಎಲ್ಲ ನಗ್ತಾರೆ. ಸ್ನಾನ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆಗ್ಬೇಕು. ಹೋಗು ತೆಗಿ. ಭಾರಿ ಹಿಂಸೆ ಕೊಡ್ತಾಳೆ ಈ ಸೋನು ಅಂತೂ. ನನಗೆ ಹಾಸ್ಟ್ಲಿಗೆ ಹಾಕ್ಬಿಡ್ತೀನಿ, ಇಲ್ಲ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಅವಳನ್ನ. ತೆಗಿ, ಬಟ್ಟೆ ತೆಗಿ. ಫಸ್ಟ್ ಇವತ್ತು ಮಹಿ ಚಿಕನ್ ಮಾಡ್ತಾರೆ. ಇಲ್ಲಪ್ಪ ಸೋನು, ಫಸ್ಟ್ ಜ್ಯೂಸ್ ಕುಡ್ಕೊಬಿಡಿ. ಮಹಿ ಚಿಕನ್ ತಗೊಂಬಂದ್ರು. ಅಷ್ಟೊತ್ತಿಗೆ ನಾವೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸಿ ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ. ಸೊ ಮಹಿ ಗ್ರಿಲ್ ಮಾಡೋಣ, ಗ್ರಿಲ್ಗೂ ತಂದಿದ್ದೀನಿ ಚಿಕನ್ ಅಂತ ಹೇಳಿ. ಚಿಕನ್ ಸಾಂಬಾರ್ಗೂ ತಂದಿದ್ರು, ಗ್ರಿಲ್ ಮಾಡೋಕ್ಕೆ ಕೋಳಿನೇ ತಂದಿದ್ರು. ಸೊ ಅದಾದ್ಮೇಲೆ ಎಲ್ಲ ಜ್ಯೂಸ್ ಕುಡ್ಕೊಂಡು ಗ್ರಿಲ್ ಮಾಡೋಕ್ಕೆ ಅಂತ ರೆಡಿ ಮಾಡಿದ್ವಿ. ಸೋನು ಅಂತೂ ಭಾರಿ ಕಾಟ ಕೊಡ್ತಿರ್ತಾಳೆ ನಮಗೆ. ಚಿಕನ್ ಗ್ರಿಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಾಕ್ತಾ ಇರ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಅಂದ್ರೆ ಧನಿಯಾ ಪೌಡರ್, ಒಂದು ಸ್ಪೂನ್ ಧನಿಯಾ ಪೌಡರು. ಖಾರ ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ಬೇಕಾ? ಅರ್ಧ ಸ್ಪೂನು ಚಿಲ್ಲಿ ಪೌಡರು. ಪಾಪು ಒಂದ್ ಲೆಮನ್ ತಗೋ. ಒಂದು 1/4 ಟೀ ಸ್ಪೂನು ಪೌಡರು, 1/4 ಟೀ ಸ್ಪೂನು ಗರಂ ಮಸಾಲ. ಪಾಪು ಒಂದ್ ಲೆಮನ್ ತಗೋ ಪಾಪು. 1/4 ಟೀ ಸ್ಪೂನು ಜೀರಿಗೆ ಪೆಪ್ಪರ್ ಪೌಡರ್. ಲೆಮನ್ ತಗೋಮಾ. ಅಷ್ಟೇನಾ? ಮಿಕ್ಸ್ ಮಾಡ್ಲಾ? ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡಿ. ನೀನು ಫಸ್ಟ್ ಫಿನಿಶ್ ಮಾಡಿ, ಫಸ್ಟ್ ನೀವು ಹೇಳ್ತೀನಿ. ಜ್ಯೂಸ್ ಕುಡ್ಬಿಡಿ. ಸಾಲ್ಟ್, ನಿಂಬು 5 ತೆಗೆದು ಹೊರಗಡೆ ಇಟ್ಟಿಲ್ಲ ಇನ್ನು. ಮ್ಯಾರಿನೇಟ್ ಆಗಿಷ್ಟೊಳಗಡೆ ಅರ್ಧ ಸ್ಪೂನು ಉಪ್ಪು. ಚಾಕು ಕೊಟ್ಟು ಒಂದು ಲೆಮನ್, ಒಂದು ಫುಲ್ ಆಫ್ ಲೆಮನ್ ಹಾಕೋಣ. ಕುಡಿ ಬೇಗ. ಅದೇನು ಬಾಯಲ್ಲಿ ಅದು ಒಳಗಡೆ ಕಟ್ರೋಲ್ ಹೋಗಿರ್ತದೆ. ಈಗ ನಿನ್ಗೆ ಹೋಗುತ್ತೀರ ದೊಡ್ಡ ಕಾಕೋದು. ನಿನಗೆ ಹೋಗುತ್ತೆ ಇದು. ದೊಡ್ಡದು ಇದ್ದಿದ್ರೆ ರಿಂಗ್ ಲೈಟ್ ಬಿಟ್ಟರೆ ಮಕ್ಕಳು ಎಲ್ಲರೂ ಕನ್ಸರ್ ಅಲ್ಲಿ ಇಟ್ಟಿದ್ರೆ ಆಯ್ತು. ತಗೊಬರೋಣ ನೀವು ಸುಮ್ಮನೆ. ಪಾಪ ನೀವು ಇಲ್ಲಿ ಪಾಪ ಪಕ್ಕ ಹಾಕು. ಯಾಕೆ ಮಸಾಲೆ ಕಮ್ಮಿ ಆಯ್ತಲ್ಲೇ? ಖಾರ ಗೀರ ಏನಿಲ್ಲ. ಖಾರ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಳ್ರಿ. ಜಾಸ್ತಿ ಹಾಕ್ಬಿಟ್ರೆ ನೀರು. ಆಂಟಿ ಏನೋ ಹೇಳ್ತಾ ಇದ್ರು. ಹೋಗ್ಬಿಟ್ಟು ಕಬಾಬ್ ಪೌಡರ್ ಇಸ್ಕೊಳ್ತೀವಿ ಚಿಕನ್ ಅಂಗಡಿಯಲ್ಲಿ. ಇಲ್ಲ ಅಂಕಲ್ ಅಂಗಡಿ. ನೀರು ಮೊಟ್ಟೆ ಹಾಕಿಲ್ಲ. ಚಿಕನ್ ಮಸಾಲ ತಗೊಂಡು ಒಂದು ಮೊಟ್ಟೆ, ಒಂದು ಕಳ್ಳ ಕೋಳಿಯ ಮೊಟ್ಟೆ ಸಾಕು. ಒಂದು ಮೊಟ್ಟೆನೆ ಸಾಕು. ಮನೆ ಮಸಾಲಾನೇ ಚೆನ್ನಾಗಿರುತ್ತೆ. ನೋಡಿ ಏನ್ ಮಾತಾಡ್ತಿದ್ದಾಳ. ಆಯ್ತಾ? ನಿಮ್ದು ಜ್ಯೂಸ್ ಕೊಡ್ತಿದ್ದು ಸಾಕು. ಮಿಕ್ಸ್ ಮಾಡಿ ಸೂಪರ್ ಆಗಿರುತ್ತೆ.
ಒಂದು ಸ್ಪೂನ್ ಸೋಯಾ ಸಾಸ್ ಹಾಕೋಣ. ತುಂಬಾ ಟೇಸ್ಟಿ ಆಗಿರುತ್ತೆ ಸೋಯಾ ಸಾಸ್ ಹಾಕಿದ್ರೆ. ಸೂಪರ್ ಆಗಿರುತ್ತೆ. ಅಮ್ಮ ನೂಡಲ್ಸ್ ಹಾಕ್ತಿಯಲ್ಲ ಇದು. ಸ್ವಲ್ಪ ಡ್ರೈ ರೋಸ್ಮೆರಿ ಆಯ್ತಾ. ಮಿಕ್ಸ್ ಆದ್ಮೇಲೆ ಎಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. 1 ಅಥವಾ 1.5 ಸಾಕಾಗುತ್ತೆ. ನೋಡಪ್ಪ ಸಾಕೇನಾ? ಅದೆಲ್ಲ ಮಸಾಲೆ ಮಿಕ್ಸ್ ಮಾಡಿ ಇಲ್ಲೇ ಇಡಲ್ವಾ? ಕೋಳಿ ರೆಡಿ ಆಗಿದೆ. ಇದನ್ನ ಇವಾಗ ಗ್ರಿಲ್ ಮಾಡೋಣ. ಗ್ರಿಲ್ ಆದ್ರೂ ಮಾಡ್ಬೋದು, ಬೇಕಾದ್ರೆ ನೀವು ಕಟ್ಬಿಟ್ಟು ಬಾಳೆ ಎಲೆ ಕಟ್ಬಿಟ್ಟು ಬೇಕಾದ್ರೆ ಸ್ಟವ್ ಮೇಲೆ ಸಹ ಮಾಡ್ಕೋಬಹುದು, ಬೆಂಕಿ ಹಾಕು ಮಾಡ್ಬೋದು. ಅಥವಾ ನಾವೇನ್ ಮಾಡ್ತಿದ್ರಿ ಅಂದ್ರೆ ಗ್ರಿಲ್ ಮಾಡಲ್ವಾ, ಅದು ಓವನ್ ಅಲ್ಲಿ ಮಾಡ್ಕೊತೀವಿ. ಸೊ ಫಸ್ಟ್ ಒಂದು 10 ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ಆನ್ ಮಾಡಿದ್ದೀವಿ. ಸ್ವಿಚ್ ಹಾಕ್ತೇನೆ, ಪವರ್ ಬರ್ತಿಲ್ಲ ಅಂತಿದ್ದಾರೆ ಮಕ್ಕಿ. ಸ್ವಿಚ್ ನೋಡಿ ಜಸ್ಟ್ ಒಂದು 10 ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ಜಸ್ಟ್ ಫ್ರೀ ಹೀಟ್ ಆಗಲಿ ಅಷ್ಟರೊಳಗಡೆ ಚಿಕನ್ಗೆ ರೆಡಿ ಮಾಡ್ಕೊಳ್ಳೋಣ. ಸರ್ ಬನ್ನಿ ಸರ್. ಇವತ್ತು ಅಡುಗೆ ಎಲ್ಲ ಮಹಿ ಕೈಲೇ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಚಿಕನ್ ತೊಳ್ಕೊತಾ ಇದ್ದಾರೆ ಸಾಂಬಾರು ಮಾಡೋಕ್ಕೆ. ಹೇಗೆ ಮಾಡ್ತಾರೆ ನೋಡೋಣ. ನೋಡಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅವರೇ ಕಟ್ ಮಾಡ್ಕೊಂಡಿದ್ದಾರೆ ಎಲ್ಲನೂ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಶುಂಠಿ ಮತ್ತು ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು ನಾನು ಆ್ಯಕ್ಚುಲಿ ಗೈಡ್ ಮಾಡ್ತಿದ್ದೀನಿ. ಮಹಿ ರಜೆ ಇದ್ದಾಗ ಆರಾಮಿದ್ದಾರೆ ಅಂದರೆ ಸ್ಟ್ರೆಸ್ ಆಗಿಲ್ಲ, ಏನು ವರ್ಕ್ ಪ್ರೆಷರ್ ಇಲ್ಲ ಅಂದರೆ ಖಂಡಿತ ನನಗೆ ಯಾವಾಗಲೂ ಹೆಲ್ಪ್ ಮಾಡ್ತಾರೆ. ಮನೆ ಕೆಲಸ ಮಾಡೋದ್ರಲ್ಲಾಗಲಿ, ಅಡುಗೆ ಮಾಡೋದ್ರಲ್ಲಾಗಲಿ ತುಂಬ ಹೆಲ್ಪ್ ಮಾಡ್ತಾರೆ. ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ, ಮತ್ತು ಮಕ್ಕಳು ತಿನ್ನಿಸೋದು, ಸ್ನಾನ ಮಾಡಿಸೋದು ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ. ನಾನೊಂಥರ ನಿಜವಾಗ್ಲೂ ಲಕ್ಕಿ. ಎಲ್ಲ ವಿಷಯದಲ್ಲೂ ನನಗೆ ಫ್ರೆಂಡ್ ಥರ, ಅಣ್ಣ ತಮ್ಮ ಥರ, ತಂದೆ ಥರ ಎಲ್ಲ ಥರನೂ ನನ್ನ ಜೊತೆ ತುಂಬ ಚೆನ್ನಾಗಿ ಇರ್ತಾರೆ. ಅಷ್ಟೇ ಕೇರ್ ಮಾಡ್ತಾರೆ, ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ತಾರೆ. ಇವತ್ತು ಖುಷಿಯಾಗಿ ಮಾಡಿಕೊಡ್ತಿದ್ದಾರೆ ಎಲ್ಲನೂ. ಖುಷಿ ಆಗ್ತಿದೆ ನಮಗೂ. ಮಕ್ಕಳು ಸಹ ಅದು ಮಾಡಪ್ಪಪ್ಪ, ಇದು ಮಾಡಪ್ಪಪ್ಪ ಅಂತ ಹೇಳಿ ಮಾಡಿಸ್ಕೊತಾ ಇದ್ದಾರೆ. ಏನೋ ಒಂಥರ ಖುಷಿ ಅಲ್ವಾ. ಸೊ ಗಂಡ ಹೆಂಡ್ತಿಗೆ ಮಕ್ಳಿಗೋಸ್ಕರ ಏನಾದರೂ ಮಾಡ್ತಾರೆ ಅಂದರೆ ಏನೋ ಒಂಥರ ಖುಷಿ. ನನಗಂತೂ ತುಂಬ ಖುಷಿ ಆಗುತ್ತಪ್ಪ. ನಿಮಗೆ ನಿಮ್ಮ ಮನೆಗಳಲ್ಲಿ ಸಪೋರ್ಟ್ ಮಾಡ್ತಾರಾ, ಅಥವಾ ಏನು ಖುಷಿ ಆಗುತ್ತಾ, ಹೇಗೆಲ್ಲ ಸಪೋರ್ಟ್ ಮಾಡ್ತಾರೆ, ಮನೆ ಕೆಲಸ ಮಾಡ್ಕೊಡ್ತಾರಾ, ಮಕ್ಳು ನೋಡ್ಕೊಳ್ತಾರಾ, ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಯಜಮಾನ್ರು, ಕಮೆಂಟ್ ಮಾಡಿ ನೋಡೋಣ. ಸೊ ನೋಡಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದಾರೆ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು. ಸೊ ಈ ಕಡೆ ಓವನ್ ಸಹ ಹೀಟ್ ಆಯಿತು. ಸೊ ಇವಾಗ ಅದನ್ನ ಗ್ರಿಲ್ ಮಾಡೋಕ್ಕೆ ಇಡ್ತಾ ಇದ್ದೀವಿ. ಏನಿದು ಕಾಶ್ವಿಯಾ ನೋಡಿ, ಏನದು ಆ ಮಾಡು ಬಾಯಿ ಆ ಮಾಡು. ಏನು ಕೊಟ್ಟೆ ಮಗುಗೆ? ಇಂಕ. ಅಯ್ಯೋ ಸುಮ್ಮನೆ ಇರಲ್ಲ ಈ ಮಗು ನೋಡಿ. ಬಾಯಿ ತೊಳ್ಕೊಬರು. ಅದು ಇದೆಯಲ್ಲ ಪ್ಲೇಟು, ಅದು ಎತ್ಕೊಳ್ಳೋದು. ಅದು ಇದು ಬಿಸ್ಕೆಟ್ಸ್ ಮಾಡ್ತೀವಲ್ಲ, ಟ್ರೇ ತಗೊಳ್ಳೋದು. ಕ್ಲೋಸ್ ಮಾಡಿ. ಹಾಂ, ಟೆಂಪ್ರೇಚರು 190 ಇಡೋಣ. 190 ಇಟ್ರೇನೆ ಬೇಗ ಆಗೋದು. ಆನ್ ಮಾಡಿ. ನಮ್ಮನೆ ಗ್ರಿಲ್ ರೆಡಿ ಆಗ್ತಿದೆ ನೋಡಿ. ಗ್ರಿಲ್ ರೆಡಿ ಆಗ್ತಿದೆ. ಅಷ್ಟೊತ್ತಿಗೆ ಸರ್ ಚಿಕನ್ ಮಾಡಿ, ಸರ್ ಸಾಂಬಾರು ಮಾಡಿ. ಕುಕ್ಕರ್ಗೆ ಹಾಕ್ತೀರಾ? ಸ್ವಲ್ಪ ಹಾಕಿ. ಅಯ್ಯೋ ಅಷ್ಟು ಹಾಕ್ಬಿಡಿ, ಸಾಕು.
ಚಿಕನ್ ಹಾಕಿ. ನಾನು ಅಡುಗೆ ಮಾಡೋದು ಹೇಳ್ಕೊಡ್ತಿದ್ದೆ. ನೀವು ಅಡುಗೆ ಮಾಡೋದು ಹೇಳ್ಕೊಡ್ತಿದ್ರಾ? ನೀನು ಅಡುಗೆ ಮಾಡಬೇಕು. ಎಲ್ಲ ಹಾಕ್ತೀರಾ? ಇದು ಬಿರಿಯಾನಿನೋ ಏನಾದರೂ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಮೊದಲ ವರ್ಷದಲ್ಲಿ ನಾನು ಅಡುಗೆ ಮಾಡೋದು ಹೇಳ್ಕೊಡ್ತಿದ್ದೆ. ಅಬ್ಬೋ ಎಲ್ಲ ಹಂಗೆ ಕಲ್ತ್ಬಿಡ್ತಾರೆ ಬೇಗ. ಆದರೆ ಗುರುಗಳು ಮಾಡ್ಕೊಬಿಡ್ತಾರೆ ಬೇಗ. ಅಬ್ಬಾ ಅದಕ್ಕೆ ಇವಾಗ ನಾನು ಹೇಳ್ಕೊಡ್ತಿರೋದು. ಅಲ್ಲಿ ಹಾಕ್ತಾವಲ್ಲ ಇಟ್ಟಿದ್ದೀನಿ ನೋಡಿ ಆ ಕಡೆ. ನಾನು ಮತ್ತೆ ಅವ್ರ ಪಪ್ಪ ಪಾತ್ರೆ ತೊಳಿತಾರೆ, ನಾನು ಅಕ್ಕಿ ರೊಟ್ಟಿ ತರ್ತೀನಿ. ಅದಲ್ಲ ಇನ್ನೊಂದು ಐತಿ ತಿಂದ್ರೆ ಹೋಗಿದ್ಯಾ? ಹೋಗೋದು ಬೇರೆ ಕಡೆ. ಇದನ್ನೇನಾದರೂ ಕ್ರಾಫ್ಟ್ ಮಾಡ್ತೀನಿ. ಓ ಅನ್ನ ಆಯಿತು. ಈಗ ರೊಟ್ಟಿ ಮಾಡೋಣ. ರೊಟ್ಟಿ ಈ ಥರ ಒಂದು ಎಲೆ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆಯಾ ಅಕ್ಕಿ ರೊಟ್ಟಿಗೆ, ಸೂಪರ್ ಇರುತ್ತೆ. ಆಲ್ಮೋಸ್ಟ್ ಒಂದು 2 to 3 ಅವರ್ಸ್ ನೆನೆಸಿಟ್ಟಿದ್ದೆ ನಾನು. ಅಕ್ಕಿ ಇಟ್ಟು ಕಲಸಿಟ್ಬಿಟ್ಟು ತುಂಬ ಚೆನ್ನಾಗಿತ್ತು. ತಟ್ಟೋದಿಕ್ಕೂ ಅಷ್ಟೇ ತುಂಬ ತೆಳ್ಳಗೆ ಬರ್ತಿತ್ತು. ತುಂಬ ಸೂಪರಾಗಿತ್ತು. ಟೇಸ್ಟ್ ಮಾತ್ರ ನೀವು ಮನೆಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಏನಿಲ್ಲ, ಅಕ್ಕಿ ರೊಟ್ಟಿಗೆ ಅಕ್ಕಿ ಇಟ್ಟು ಸ್ವಲ್ಪ ಗೋಧಿ ಇಟ್ಟು ಕಿತ್ತೋಗದೆ ಇರಲಿ ಅಂತ. ತಟ್ಟಬೇಕಾದ್ರೆ ಕಿತ್ತೋಗ್ಬಿಡುತ್ತೆ ಮಧ್ಯದಲ್ಲಿ. ಅದಕ್ಕೇನೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ರೆ ಹೆಲ್ತ್ಗೂ ತುಂಬ ಒಳ್ಳೆಯದು. ತುಂಬ ಚೆನ್ನಾಗೂ ಇರುತ್ತೆ. ಆಯಿತು, ನಾನು ಅಕ್ಕಿ ರೊಟ್ಟಿ ಎಲ್ಲ ಮಾಡಿದೆ. ಅಷ್ಟರೊಳಗಡೆ ಜಾನು, ಸೋನು ಮತ್ತು ಪಪ್ಪ ಎಲ್ಲನೂ ಹೆಲ್ಪ್ ಮಾಡಿದ್ರು. ತುಂಬ ಚೆನ್ನಾಗಾಯಿತು. ಸೊ ಇವಾಗ ಏನಿಲ್ಲ, ಸರ್ವ್ ಮಾಡಿಕೊಂಡು ತಿನ್ನೋದು ಅಷ್ಟೇ. ಎಲ್ಲನೂ ರೆಡಿ. ಗ್ರಿಲ್ ಒಂದು ರೆಡಿ ಆಗಬೇಕು. ಇನ್ನು ಗ್ರಿಲ್ ರೆಡಿ ಆಗ್ತಿದೆ, ಅಷ್ಟೊತ್ತಿಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಸೊ ಬಿಸಿ ಬಿಸಿ ರೊಟ್ಟಿ ಮಾಡಿ ಚಿಕನ್ ಗ್ರೇವಿ ನೋಡಿ ಗ್ರಿಲ್ ರೆಡಿ ಆಗ್ತಾ ಇದೆ. ಯಮ್ಮಿ ಆಗಿರುತ್ತಲ್ಲ. ನಾನು ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು ನನ್ನ ಮೇಲೆ. ಮಾಡ್ರಿ, ನಮ್ಮ ಅಣ್ಣನಿಗೆ ಊಟಕ್ಕೆ ಫೋನ್ ಮಾಡ್ತೀರಾ ಆದ್ಮೇಲೆ ಅಂತ ಹೇಳಿದ್ರೆ. ಯಜಮಾನ್ರೆ ಮಾಡಿದ್ರಾ? ನಿಂಗೆ ಗೊತ್ತಾಗಲ್ಲ, ಹೋಗು. ಅದಕ್ಕೆ ಮಾಡಿ, ಅವರು ಬಂದ್ಬಿಡ್ಲಿ, ಹಂಗೆ ಆಯ್ತಲ್ವಾ, ತಿನ್ನೋಣ. ಏನ್ ಮಾಡ್ರಿ, ಕಷ್ಟಕ್ಕಾಗೋದು ಅವನೇ ನೋಡ್ಕೋಬೇಕು ಸಮ್ ಟೈಮು. ಬೇರೆ ಯಾರು ನಮ್ ಕಷ್ಟಕ್ಕಾಗಲ್ಲ. ಬ್ಯಾಗ್ ಎತ್ತಿರಿ, ಎಲ್ಲ ರೆಡಿ ಮಾಡ್ರಿ. ಅದು ಅಕ್ಕಿ ರೊಟ್ಟಿ. ಏನ್ ಕೊಡ್ಬೇಕು? ಕೊಡಲ್ಲ. ನಿಂಗೆ ಗೊತ್ತಾಗಲ್ಲಪ್ಪ ಮಾಡಕ್ಕೆ. ಇನ್ನು ಗ್ರಿಲ್ ರೆಡಿ ಆಗಿಲ್ಲ. ಹಸಿವಿಗೆಲ್ಲಾನು ತಿಂತಿದ್ದಾರೆ ನೋಡಿ. 12 o'clock ಆಯಿತು. ಇವತ್ತು ನಮ್ಮ ಮನೇಲಿ ಸಂಡೇ ಊಟ ಮಾಡೋಕ್ಕೆ ಎಷ್ಟು ಟೈಮ್ ಆಗಿದೆ. ಹೇಗಿದೆ ಸೋನು ಪಾಪ ಮಾಡಿರೋ ಚಿಕನು? ಚೆನ್ನಾಗಿದೆಯಾ? ಹೆಂಗೈತೆ ಜಾನು? ಚೆನ್ನಾಗಿ ಮಾಡೋರು ರಜಾ? ನಿಮ್ಮ ಭಾವನ್ ಮಾಡಿರೋದು ಹೌದಾ? ನಾನು ಗ್ರಿಲ್ ತರ್ತೀನಿ ನೋಡಿ ಇವಾಗ ಹೆಂಗಿರುತ್ತೋ. ನಮ್ಮ ಐಟಮ್ ತಗೊಂಡು ಹೋಗೋಣ. ತಿನ್ನುತ್ತದೆ ಮತ್ತು ಸಾಯುತ್ತದೆ. ಜೊತೆಗೆ ಉಳಿದ ಗೆಳೆಯರನ್ನು ಸಹ ಕೊಂದಾಗುತ್ತದೆ. ಏನು ಆಗ್ತದೆ ಏನಿಲ್ಲ. ತೆಲಂಗಾಣ ಪೊಲೀಸ್ ಇದೆ ಬೇಕಾ? ನಿಂಗೂ ಲೆಕ್ಕ ಬೇಕಾ? ನಮಗೆ ಬಂದಿಲ್ಲ. ನೀನು ಅಲ್ಲೇ ತಿಂತೀಯ ರಜಾ? ರಜಾ
ಸರ್ ಸರ್ ಗಾರ್ಬೇಜ್ ಓಕೆ ಸರ್ ಓಕೆ ಹೇಳಿ ಸರ್ ಸಾವಿತ್ರಿ ಚಿಕನ್ ಬೆಂದೋಗಿದೆ ಡಿಪಾರ್ಟ್ಮೆಂಟ್ ಇಲ್ಲ ಕೋರ್ಟ್ ಇಷ್ಟು ಮಹಿ ಮಾಡಿದ ಚಿಕನು ಒಳ್ಳೆ ಸಾಯ್ತಾರೆ ಅಕ್ಕಿ ರೊಟ್ಟಿ ಚಿಕನು ಸೂಪರ್ ನಾಟ್ ಎ ಗುಡ್ ಕಾಂಬಿನೇಷನ್. ನೀವೇ ಹೇಳಿ ಗೈಸ್, ಅಕ್ಕಿ ರೊಟ್ಟಿಗೆ ಚಿಕನ್ ಚೆನ್ನಾಗಿರಲ್ವಾ? ಮಹಿಗೆ ಅಕ್ಕಿ ರೊಟ್ಟಿಗೆ ಚಿಕನ್ ಚೆನ್ನಾಗಿರುತ್ತೆ. ನಂಗಂತೂ ತುಂಬಾ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ ಅಂದ್ರೆ. ಅದರಲ್ಲೂ ಏನ್ ಸೊಪ್ಪು ಎಲ್ಲ ಹಾಕಿ ಮಾಡಿದ್ದೀನಿ. ಎಷ್ಟು ಹೆಲ್ದಿ ಫುಡ್ ಗೊತ್ತಾ? ಡೈಲಿ ಕೊಟ್ಟರು ತಿಂತೀನಿ ನಾನು ಅಕ್ಕಿ ರೊಟ್ಟಿ, ಅವ್ರು ತಿನ್ನಲ್ಲ ಅಷ್ಟೇ. ಇವತ್ತಿನ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ನಮ್ಮ ಫ್ಯಾಮಿಲಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.